युवा मोर्चा जिंदाबाद, बीजेपी जिंदाबाद, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಈಗಾಗಲೇ ಬಿಜೆಪಿ ಬಹುಮತದತ್ತ ಕಾಲಿಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಬಿಜೆಪಿ ಬಂಗಾಳವನ್ನ ಗೆದ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ. ಬಿಜೆಪಿ ಕಚೇರಿಗಳಲ್ಲಿ ಜೊತೆಗೆ ಬೀದಿ ಬೀದಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. 294 ವಿಧಾನಸಭಾ ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆದಿತ್ತು. ಮತ ಎಣಿಕೆ ಶುರುವಾದ ಆರಂಭಿಕ ಟ್ರೆಂಡ್ಗಳಿಂದ ಹಿಡಿದು ಇಲ್ಲಿ ತನಕ ಆಲ್ಮೋಸ್ಟ್ ಬಿಜೆಪಿಯೇ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಬಿಜೆಪಿ ಗೆಲುವಿನ ನಗೆ ಬೀರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬಿಜೆಪಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ಕನ್ಫರ್ಮ್ ಅನ್ನೋ ವಿಶ್ವಾಸವನ್ನ ಸುವೇಂದು ಅಧಿಕಾರಿ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ ಅಂತಂದ್ರೆ, ಈ ಹಿಂದೆ ಎಲೆಕ್ಷನ್ ನಲ್ಲಿ ಗೆದ್ದ ತಕ್ಷಣ ಬಿಜೆಪಿ ಜಿಲೇಬಿಯನ್ನ ಮಾಡಿ ರಸ್ಮಲೈ ಮಾಡಿ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇತ್ತು. ಈಗ ಜಲ್ಮುರಿಯನ್ನ ಹಂಚುತ್ತಾ ಜಲ್ಮುರಿಯನ್ನ ಹಿಡಿದುಕೊಂಡು ಜೈ ಬಿಜೆಪಿ ಅಂತ ಹೇಳ್ತಾ, ಜೈ ಮೋದಿಜಿ ಅಂತ ಹೇಳ್ತಾ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ದೊಡ್ಡ ಬುಟ್ಟಿಯಲ್ಲಿ ಜಲ್ಮುರಿಯನ್ನ ಹಿಡಿದು ಅದಕ್ಕೆ ನರೇಂದ್ರ ಮೋದಿ ಅವರ ಫೋಟೋವನ್ನ ನೇತು ಹಾಕಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಪ್ರಚಾರದ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿಯವರು ಬೀದಿ ಬದಿಯ ಅಂಗಡಿಗೆ ಹೋಗಿ ಜಲ್ಮುರಿಯನ್ನ ತಿಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಅಲ್ಲಿದ್ದ ಜನರು ಕೂಡ ಖುಷಿ ವ್ಯಕ್ತಪಡಿಸಿದ್ರು, ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ರು. ಇದಾದ್ಮೇಲೆ ಮಮತಾ ದೀದಿ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಇದನ್ನ ಅಪಹಾಸ್ಯದ ರೀತಿಯಲ್ಲಿ ಮಾತಾಡಿದ್ರು. ಇದೆಲ್ಲ ಪ್ರೀ ಪ್ಲಾನ್ ಆಗಿತ್ತು, ಜಲ್ಮುರಿ ತಿಂದಿದ್ದೆಲ್ಲ ಇದೆಲ್ಲ ಬೀದಿ ನಾಟಕ ಅಂತೆಲ್ಲ ಜರೆದಿದ್ರು. ಈಗ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಜಲ್ಮುರಿಯನ್ನ ಹಿಡಿದು ದೊಡ್ಡ ಬುಟ್ಟಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜೈ ಬಿಜೆಪಿ ಜೈ ಮೋದಿಜಿ ಅಂತ ಹೇಳ್ತಾ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.